ಕೆಪಿಸಿಸಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದವು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು. ಆದರೆ ಹೈಕೋರ್ಟ್ನವರು ಆದೇಶ ಇರೋದ್ರಿಂದ ಮೆರವಣಿಗೆ ಮಾಡಬಾರದು, ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಬಾರದು ಅನ್ನೋದ್ರಿಂದ ಮಹಾತ್ಮ ಗಾಂಧಿ ಅಂತ ಹೇಳೋದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡೋದು. ಆದ್ರೆ 2 ಬಸ್ನಲ್ಲಿ ಮಾತ್ರ ನಾವು ಬಂದಿದ್ದದು ಇಲ್ಲಿಗೆ, ಗವರ್ನರ್ಸ್ ರಾಜಭವನಕ್ಕೆ. ಕಾರಣ ಯಾಕಪ್ಪ ಅಂತಂದ್ರೆ ಎಲ್ರೂ ಬರಕ್ಕಾಗಲ್ಲ, ಮೆರವಣಿಗೆಯಲ್ಲಿ ಬರ್ಬೇಕಾಗ್ತದೆ. ಮೆರವಣಿಗೆ ಮಾಡಬಾರ್ದು ಅಂತ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ನಾವು ಹಮ್ಮಿಕೊಂಡಿದ್ದಂತ ಪ್ರತಿಭಟನೆ ರಾಜಭವನ ಚಲೋ ಅಂತಕ್ಕಂಥ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು. ಇದರಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಇದರಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಾನು ಮತ್ತು ಇತರ ಎಲ್ಲ ಪದಾಧಿಕಾರಿಗಳು, ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಮುಖಂಡರುಗಳೆಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಭಾಗವಹಿಸಿದ್ರು. ಉದ್ದೇಶ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿ ಹೊಸ ಕಾಯ್ದೆಯನ್ನ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಮಾಡಿದ್ದಾರೆ. ಮನ್ರೇಗಾದಲ್ಲಿ ಹಳ್ಳಿಗಾಡಿನ ಕೂಲಿ ಕಾರ್ಮಿಕರು, ದಲಿತರು, ಮಹಿಳೆಯರು, ಸಣ್ಣ ರೈತರು ಇವರೆಲ್ಲರೂ ಕೂಡ 100 ದಿನಗಳ ಕಾಲ, ಒಂದು ವರ್ಷದಲ್ಲಿ 100 ದಿನಗಳ ಕಾಲ ಯಾವಾಗ ಕೆಲಸ ಕೇಳ್ತಾರೆ ಮತ್ತೆ ಯಾವ ಜಾಗದಲ್ಲಿ ಕೇಳ್ತಾರೆ ಅಲ್ಲೇ ಕೂಲಿ ಕೊಡ್ತಕ್ಕಂಥ ಕೆಲಸವನ್ನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು 20 ವರ್ಷಗಳ ಹಿಂದೆ ಈ ಕಾಯ್ದೆಯನ್ನ ಮಾಡಿತ್ತು, ಮನ್ರೇಗಾ ಕಾಯ್ದೆಯನ್ನ ಮಾಡಿತ್ತು. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಇದೊಂದೇ ಕಾಯ್ದೆ ಮಾಡಲಿಲ್ಲ. ಉದ್ದೇಶ ಏನಪ್ಪಾ ಅಂತಂದ್ರೆ, ಉದ್ಯೋಗ ಕೊಡ್ತಕ್ಕಂಥದ್ದು ಅದು ಸಂವಿಧಾನಿಕ ಹಕ್ಕಾಗ್ಬೇಕು. ಮತ್ತೆ ಅವರು ಅವ್ರ ಜಾಗ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗದಲ್ಲೇ ಕೆಲಸ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಅದರಿಂದ ಅವರು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಆಸ್ತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಜೊತೆಗೆ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಕೋಬಹುದಾಗಿತ್ತು. ಈ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಈ ಹಕ್ಕನ್ನ, ಸಂವಿಧಾನ ಹಕ್ಕನ್ನ ಕೊಟ್ಟಿದ್ದಂತ ಹಕ್ಕನ್ನ ಕಿತ್ಕೊಂಡಾಗ ಆಗ್ತದೆ, ಬಿಜೆಪಿಯವರು ಕಿತ್ಕೊಂಡಾಗ ಆಗ್ತದೆ. ಯಾಕಂತಂದ್ರೆ ಸುಮಾರು 53% ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕ ಒಂದರಲ್ಲೇ ಸುಮಾರು 71 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ರು. 71 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ರು. ಇವರಲ್ಲಿ 53% ಮಹಿಳೆಯರು, 28% ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು, 11% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ಜಾತಿ, ಇನ್ನು ಉಳಿದವರು ಪರಿಶಿಷ್ಟ ವರ್ಗದವರು. ಇವರೆಲ್ಲರೂ ಕೂಡ ಮಾಡ್ತಾ ಇದ್ರು. ಮತ್ತೆ 5 ಲಕ್ಷ ಜನ ಕರ್ನಾಟಕದಲ್ಲಿ ಅಂಗವಿಕಲರು ಕೆಲಸ ಮಾಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ, ವಿಬಿಜಿ ರಾಮ್ಜಿ ಆಕ್ಟ್ ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಯಾವ ಪಂಚಾಯತಿನಲ್ಲಿ ಮಾಡಬೇಕು, ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು.
ಬೈ ನೋಟಿಫಿಕೇಶನ್ ಅವರು ತೀರ್ಮಾನ ಮಾಡೋದು. ಮನ್ರೇಗಾ ಆಕ್ಟ್ ನಲ್ಲಿ ಏನಂತ ಇತ್ತು ಅಂತಂದ್ರೆ ಅವರು ಎಲ್ಲಿ ವಾಸ ಮಾಡ್ತಾರೆ ಅವ್ರ ಮಕ್ಕಳುಗಳನ್ನೂ ಓದಿಸ್ಕೋಬಹುದಾಗಿತ್ತು, ಮತ್ತೆ ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ವರ್ಷದಲ್ಲಿ 365 ದಿನದಲ್ಲಿ 100 ದಿನಗಳು ಕೊಡ್ತಕ್ಕಂಥದ್ದು. ಈಗ ವಿಬಿಜಿ ರಾಮ್ಜಿ ಆಕ್ಟ್ ಪ್ರಕಾರ 60 ದಿನ ವ್ಯವಸಾಯದ ಸಂದರ್ಭದಲ್ಲಿ ಕೊಡಗಿಲ್ಲ. ಮನ್ರೇಗಾ ಆಕ್ಟ್ ನಲ್ಲಿ ಯಾವ ಕಾಲದಲ್ಲಾದ್ರೂ ಕೂಡ ಕೊಡಬಹುದಾಗಿತ್ತು. ಅದು ಸಂವಿಧಾನಿಕವಾದಂತ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಈ ರೈಟ್ ಅನ್ನ ಕೊಟ್ಟಿದ್ದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ರವರ ಸರ್ಕಾರ. ಸೊ ಈಗ ಈ ಹೊಸ ಕಾಯ್ದೆ ಪ್ರಕಾರ ವಿಬಿಜಿ ರಾಮ್ಜಿ ಪ್ರಕಾರ 60%, 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರು ಏನ್ ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ ನವರು. ಯಾಕಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು. ಯಾಕಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಅವ್ರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ RSS ನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅವರ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದೆ, ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದೀವಿ. ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಮಟ್ಟಗಳಲ್ಲೂ ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ. ಇವತ್ತು ಪಾದಯಾತ್ರೆ, ಇವತ್ತಿಲ್ಲ ಬೇರೆ ಪಾದಯಾತ್ರೆಯನ್ನು ಕೂಡ ಪ್ರತಿ ತಾಲೂಕಿನಲ್ಲಿ ಮಾಡ್ತೇವೆ. ಅದು ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಮನ್ರೇಗಾ ಕಾಯ್ದೆ ಅದು ವಾಪಸ್ ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನ ರದ್ದು ಮಾಡಿ ಇದನ್ನ ಪುನಃ ಸ್ಥಾಪನೆ ಮಾಡ್ತಕ್ಕಂಥ ಕಾಯ್ದೆಯನ್ನ ಮಾಡಬೇಕು.